ಕಣ್ಣಿಗೆ ಕಾಣುವ ತರ ಸುಧಾರಣೆ ಆಗಲೇಬೇಕು, ತತ್ಕ್ಷಣ ಆಗ್ಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ಕ್ಲಿಯರ್ ಡೈರೆಕ್ಷನ್. ಫುಟ್ಪಾತ್ನಲ್ಲಿ ನಾವು ಈಗ ಜನಗಳಿಗೆ ಓಡಾಡೋದಕ್ಕೆ ಆಗೋ ತರ ಮಾಡಲೇಬೇಕು. ಅದನ್ನ ಬೈ ಎನಿ ಮೀನ್ಸ್ ನೆಸೆಸರಿ. ದಿಸ್ ಇಸ್ ಅ ಸಿಂಪಲ್ ಕ್ಲಿಯರ್ ಡೈರೆಕ್ಷನ್. ಸೊ ಅದರಲ್ಲಿ ಯಾರ್ಯಾರು ಫುಟ್ಪಾತ್ ಅನ್ನ ಎನ್ಕ್ರೋಚ್ ಮಾಡ್ಕೊಂಡಿದ್ದಾರೆ ಅದನ್ನ ತೆರವು ಮಾಡೋದು ಆಗ್ಬೋದು. ಅದಕ್ಕೆ ಲೀಗಲ್ ಪ್ರಾವಿಷನ್ಸ್ ನಮಗೆ ಏನೇನಿದೆ, ಇನ್ ಕೆಲವರು ಫುಟ್ಪಾತ್ ಅಲ್ಲಿ ಪಾರ್ಕಿಂಗ್ ಮಾಡ್ಕೋತಾರೆ, ಏನೇ ಇಲ್ಲಿ ಒಟ್ಟಾರೆ ಜನ ಓಡಾಡೋದಕ್ಕೆ ಏನೇನು ಸಮಸ್ಯೆಗಳು ಅಡೆತಡೆಗಳು ಆಗ್ತಾ ಇದ್ದಾವೆ, ಇವುಗಳನ್ನ ನಾವು ಒಂದು ಕ್ರಿಯಾ ಯೋಜನೆ ಆಕ್ಷನ್ ಪ್ಲಾನ್ ಮಾಡಿ ಇದಕ್ಕೆ ಏನಾದರೂ ಒಂದು ಸೊಲ್ಯೂಷನ್ ಮಾಡಲೇಬೇಕು. ಪ್ರತಿ ಪ್ರಯತ್ನದ ನಂತರ ಕಾಳಜಿ ನಿಮಗೆ ಮತ್ತೆ ಶಕ್ತಿಯನ್ನು ತುಂಬುತ್ತದೆ. ಕಾಳಜಿಯಿಂದ ಪ್ಯಾಕ್ ಮಾಡಿದ ಶುದ್ಧ ನಂದಿನಿ ಹಾಲು. ನಂದಿನಿ. ಈಗ ಇದು ಇವತ್ತೇನು ಹೊಸದಾಗಿ ಮಾತಾಡ್ತಾ ಇರೋ ಟಾಪಿಕ್ ಅಲ್ಲ, ಇಲ್ಲಿವರೆಗೆ 1000 ಬಾರಿ ಚರ್ಚೆ ಆಗಿದೆ. ಇದು ಇವತ್ತಲ್ಲ 50 ವರ್ಷದಿಂದ ಚರ್ಚೆ ಆಗ್ತಾ ಇರೋ ವಿಷಯ, ನಥಿಂಗ್ ನ್ಯೂ. ಈಗ ಯಾವಾಗ್ಲೂ ಕೂಡ ನಾವೇ ಈ ಸಮಸ್ಯೆ ಪರಿಹಾರ ಮಾಡಬೇಕು ಅಂತ ನಾವೇ ಹಿಂದೆ ಬಿದ್ದು ಓಡೋದಾದ್ರೆ ವಿ ಆರ್ ನೆವರ್ ಗೋಯಿಂಗ್ ಟು ಕ್ಯಾಚ್ ಅಪ್. ನಾವು ಬರೀ ಅವ್ರು ಮಾಡೋದು ಮಾಡ್ತಾ ಇರ್ತಾರೆ, ನಾವು ಅದ್ರ ಹಿಂದೆ ಬಿದ್ದು ಹೋಗ್ತಾ ಇರ್ಬೇಕು ಅಂದ್ರೆ ಇದು ಮುಗಿಯಲಾರದ ಕತೆ. ಸೊ ಇದನ್ನ ಹೇಗೆ ನಾವು ಆಗದಾಗೆ ನೋಡ್ಕೊಳ್ಳೋದು ಹೇಗೆ, ಎನ್ಕ್ರೋಚ್ಮೆಂಟ್ಸ್ ಆಗದಾಗೆ ನೋಡ್ಕೊಳ್ಳೋದು ಹೇಗೆ ಅನ್ನೋದು ಪ್ರಶ್ನೆ. ಸೊ ಇದನ್ನ ನಾವು ಆಕ್ಷನ್ ಪ್ಲಾನ್ ಅಂತ ಮಾಡುವಾಗ, ಫುಟ್ಪಾತ್ ಆಕ್ಷನ್ ಪ್ಲಾನ್ ಅಂತ ಮಾಡುವಾಗ ನಾವೇ ಹೋಗಿ 24 ಗಂಟೆ ವಾಚ್ ಮಾಡಬೇಕು, ತೆರವು ಮಾಡಬೇಕು ಅಂದ್ರೆ ಇದಾಗದೇ ಇರೋ ಕೆಲಸ. ಲೆಟ್ ಅಸ್ ಬಿ ವೆರಿ ಕ್ಲಿಯರ್. ಸೊ ನಾವು ಏನಾದ್ರೂ ಆಕ್ಷನ್ ಪ್ಲಾನ್ ಹೇಗೆ ಇರಬೇಕು ಅಂತ ಹೇಳಿದ್ರೆ ಅದರಲ್ಲಿ ಚೆಕ್ ಅಂಡ್ ಬ್ಯಾಲೆನ್ಸ್ ಇರಬೇಕು. ಅವರು ನಾಳೆ ಮತ್ತೆ ಎನ್ಕ್ರೋಚ್ ಮಾಡಿದಂಗೆ ಆಟೋಮ್ಯಾಟಿಕಲಿ ಅದು ಆಗ್ತದೆ. ಅವ್ರು ಹೋಗೋದು ಈಗ ಪೊಲೀಸ್ ಭಾಷೆಯಲ್ಲಿ ಹೇಳೋದಾದ್ರೆ, ನೀವು ಕಳ್ತನ ಆಗಕ್ಕೆ ಬಿಟ್ಬಿಟ್ಟು ಕಳ್ಳರನ್ನ ಇಟ್ಕೊಂಡಿದ್ರೆ ಕಳ್ತನ ಯಾವತ್ತೂ ನಿಲ್ಲೋದಿಲ್ಲ. ಸೊ ಪ್ರಿವೆನ್ಷನ್ ಇಸ್ ದ ಬೆಸ್ಟ್ ಕ್ಯೂರ್. ಸೊ ಅದನ್ನ ಹೇಗೆ ಸಿಸ್ಟಮ್ ಅಲ್ಲಿ ನಾವು ಮಾಡೋದು, ಸೊ ಇದು ಇಂಪಾರ್ಟೆಂಟ್. ಸೊ